ईशाय गुणराशये हृद्याय शुद्धविद्याय मध्वाय च नमो नमः। भाति सिद्धपुरी यत्र सिद्धा मुक्तिपरी नृण पुण्यं बिंदुसरो यत्र बिंदुमात्रं सरस्समम्। ನಾವು ಕರೆಯುವ ಶಬ್ದ ಇಲ್ಲಿ ಮಾತೃಗಯ, ಆದರೆ ಇಲ್ಲಿಯವರು ಕರೆಯತಕ್ಕಂಥದ್ದು ಇದನ್ನು ಸಿದ್ಧಪುರಿ ಅಂತ ಕರೀತಾರೆ. ವಾದಿರಾಜರು ಕರೆದಿರತಕ್ಕಂಥದ್ದು ಸಿದ್ಧಪುರಿ ಅಂತ ಹಾಗೇ ಕರೀತಾರೆ. ಭಾತಿ ಸಿದ್ಧಪುರಿ ಯತ್ರ. ಇದೊಂದು ಸಿದ್ಧರ ಕ್ಷೇತ್ರ, ಇದು ಕರ್ದಮರ್ಷಿಗಳ ತಪೋಭೂಮಿ, ಇದು ಕಪಿಲರೂಪಿಯಾದ ಭಗವಂತ ಅವತಾರ ಮಾಡಿದ ಪವಿತ್ರವಾದ ಜಾಗ. ದೇವಭೂತಿ ಸಾಧನೆ ಮಾಡಿ ಫಲ ಪಡೆದಿರತಕ್ಕಂತಹ ಒಂದು ಪವಿತ್ರವಾದ ಪುಣ್ಯಕ್ಷೇತ್ರ ಇದು. ಒಂದು ರೀತಿ ನಾವು ಆಲೋಚನೆ ಮಾಡಿದರೆ ತುಂಬ ಪ್ರಾಚೀನತಮವಾದ ಕ್ಷೇತ್ರ ಇದು. ಭಾಗವತದಲ್ಲಿ ಬಂದಿರತಕ್ಕಂತಹ ಇದು ಕ್ಷೇತ್ರ ಎಷ್ಟು ಪ್ರಾಚೀನ ಅಂತಂದ್ರೆ ಮನುಕುಲದ ಆರಂಭ ಒಂದು ರೀತಿಯಲ್ಲಿ ನಡೆದದ್ದು ಈ ಕ್ಷೇತ್ರದಿಂದ. ಮಕ್ಕಳೇ ಇಲ್ಲದೆ ಇದ್ದಾಗ, ಸಂತತಿಯೇ ಇಲ್ಲದೆ ಇದ್ದಾಗ ಸ್ವಯಂಭುವನು ದೇವಹೂತಿಯನ್ನು 5 ಮಕ್ಕಳನ್ನು ಪಡೆದು ದೇವಹೂತಿಯನ್ನು ಕರ್ದಮರಿಗೆ ಮದುವೆ ಮಾಡಿಕೊಟ್ಟ ಜಾಗ ಈ ಜಾಗ. ಅಲ್ಲಿಂದ ಎಲ್ಲ ಪರಂಪರೆ, ಮನುಕುಲದ ಪರಂಪರೆ ಬೆಳೆದು ಬಂತು. ಹಾಗಾಗಿ ನಾವು ಮಾನವರಾದವರು, ನಮ್ಮ ಮೂಲ ಪುರುಷ ಮನು, ಅವನ ಕುಲ ಪ್ರಾದುರ್ಭಾವವಾದ ಈ ಪವಿತ್ರವಾದ ಜಾಗದಿಂದ ನಾವು ಯಾತ್ರೆ ಮಾಡಿದರೆ ತುಂಬ ಪುಣ್ಯ. ಹಾಗಾಗಿ ಇದು ಬರಬೇಕಾದ್ದು ಮನುಕುಲದ ಚಿಂತನೆಗೋಸ್ಕರವಾಗಿ, ಮನನಗೋಸ್ಕರ ಬರಬೇಕಾಗಿರತಕ್ಕಂತಹ ಜಾಗ ಇದು. ಒಂದು ರೀತಿಯಲ್ಲಿ ಕರ್ಮಭೂಮಿ, ಒಂದು ರೀತಿಯಲ್ಲಿ ಜ್ಞಾನಭೂಮಿ, ಒಂದು ಕಡೆಯಲ್ಲಿ ಸಿದ್ಧಭೂಮಿ, ಒಂದು ಕಡೆಯಲ್ಲಿ ಫಲಭೂಮಿ, ಎಲ್ಲವೂ ಸಮನ್ವಯವಾಗಿರತಕ್ಕಂತಹ ಜಾಗ ಇದು ಕರ್ಮಭೂಮಿ. ಇದು ಯಾಕೆ ಕರ್ಮಭೂಮಿ ಅಂದರೆ ನಮ್ಮ ದೇವರು ಬಂದು ತಾಯಿಯ ಋಣವನ್ನು ಪರಿಹಾರ ಮಾಡಿದ ಜಾಗ ಇದು. ಹಾಗಾಗಿ ಇದನ್ನು ಮಾತೃಗೆಯ ಅಂತ ಕರೀತಾರೆ. ದೇವರೇ ಸ್ವತಃ ಭೂಮಿಗೆ ಅವತಾರ ಮಾಡಿದ್ದಾರೆ. ಕರ್ಮಲೇಪ ಇಲ್ಲದೆ ಇರತಕ್ಕಂತಹ ದೇವರು ಕರ್ಮಲೇಪ ಪರಿಹಾರಕ್ಕೋಸ್ಕರವಾಗಿ ಈ ಭೂಮಿಯನ್ನು ಆರಿಸಿಕೊಂಡು, ದೇವರಿಗೋಸ್ಕರ ಅಲ್ಲ, ಮರ್ತ್ಯಾವತಾರಸ್ತು ಇಹ ಮರ್ತ್ಯ ಶಿಕ್ಷಣ. ನಾವು ಸಾಮಾನ್ಯವಾಗಿ ಎಲ್ಲಿಯೂ ಹೋಗುವವರು ಅಲ್ಲ. ಯಾರಾದರೂ ಹೋಗಿದ್ದಾರೆ ಅಂತಂದ್ರೆ, ಆಗ ಜಾಗದಲ್ಲಿ ಮಹತ್ವ ಇದೆ ಅಂತಂದ್ರೆ ಆ ಜಾಗಕ್ಕೆ ನಾವು ಹೋಗುವವರು ಹೊರತು ನಮಗೇನು ಜಾಗ, ಎಲ್ಲ ಜಾಗನೂ ಪುಣ್ಯಭೂಮಿ, ಎಲ್ಲಿ ಹೋಗ್ಬೇಕು, ಎಲ್ಲಿ ಬಿಡಬೇಕು ತೀರ್ಮಾನ ಮಾಡುವುದು ಹೇಗೆ ಅಂದ್ರೆ ದೊಡ್ಡವರು ಎಲ್ಲಿ ಹೋಗಿದ್ದಾರೆ ಅಲ್ಲಿ ನಾವು ಹೋಗ್ಬೇಕಾದ್ದು. ಭಗವಂತನಿಗಿಂತ ದೊಡ್ಡವರು ಮತ್ತೆ ಯಾರಿದ್ದಾರೆ? ಹಾಗೆ ದೇವರೇ ಲ್ಯಾಂಡ್ ಆದ ಜಾಗ ಇದು. ಕಪಿಲರೂಪಿಯಾದ ಭಗವಂತ ಮೊದಲು ಇಳಿದಿರತಕ್ಕಂತಹ ಜಾಗ ಇದು. ಹಾಗಾಗಿ ಭಗವಂತನೇ ಈ ಜಾಗಕ್ಕೆ ಬಂದಿದ್ದಾನೆ ಅಂತಂದ್ರೆ ನಾವು ಬರಲೇಬೇಕಾದ್ದು. ಭಗವಂತ ಬಂದದ್ದು 2 ದೃಷ್ಟಿಯಿಂದ ಬಂದಿದ್ದಾರೆ. ಒಂದು ಅಪ್ಪನಿಗೆ ಅನುಗ್ರಹ ಮಾಡಲಿಕ್ಕೆ, ಒಂದು ತಾಯಿಗೆ ಅನುಗ್ರಹ ಮಾಡಲಿಕ್ಕೆ. 2 ರೀತಿಯಿಂದ ಬಂದಿದ್ದಾರೆ ಈ ಜಾಗಕ್ಕೆ. ತಂದೆ ಅಂದರೆ ಕರ್ದಮರ್ಷಿಗಳು, ಕರ್ದಮರು ಇಲ್ಲಿ ಸಾಧನೆ ಮಾಡಿ ಕಪಿಲನನ್ನು ಮಗನನ್ನಾಗಿ ಪಡೆದು ಅನುಗ್ರಹಿತರಾದಂತಹ ಜಾಗ ಇದು. ಸಾಧನೆ ಮಾಡಿದರೆ ಮಕ್ಕಳು ಬರುವುದಲ್ಲ, ದೇವರಂತಹ ಮಕ್ಕಳಲ್ಲ, ದೇವರೇ ಮಕ್ಕಳಾಗಿ ಬರ್ತಾರೆ ಅನ್ನೋದಕ್ಕೆ ಈ ಭೂಮಿ ಸಾಕ್ಷಿಯಾಗಿದೆ. ಕರ್ದಮರು ಇಡೀ ಪ್ರಪಂಚವನ್ನು ಪರಿತ್ಯಾಗ ಮಾಡಿದರು. ಇವತ್ತು ನಾವು ನೋಡಿದರೆ 6 ಲೈನ್ಸ್ ರೋಡ್ಗಳಿವೆ, ಇಲ್ಲಿ ಬೇಕಾದಷ್ಟು ಜನ ಬಂದಿರ್ತಾರೆ. ನೀವು ಪ್ರಾಣಕಾಲಕ್ಕೆ ಹೋಗಿ ಯಾರೂ ಬಾರದೇ ಇರತಕ್ಕಂತಹ ದಟ್ಟ ಗಂಡಾರಣ್ಯ ಇದು. ಇತ್ತೀಚೆಗೆ ಈ ಜಾಗ ತುಂಬ ಸಮೃದ್ಧಿಯಾಗಿರ್ತಕ್ಕಂಥದ್ದು. ಸ್ವಲ್ಪ ಕಾಲಕ್ಕೆ ಒಂದು 10 ವರ್ಷ, 5-10 ವರ್ಷಗಳ ಹಿಂದೆ ನಾವು ಬಂದರೆ ಇದು ಕಗ್ಗಾಡು ಇತ್ತು, ಬರೋದು ಬಹಳ ಕಷ್ಟ, ಊರನ್ನು ಗುರುತಿಸುವುದೇ ಕಷ್ಟ. ಹೀಗಿರುವಾಗ ಸಾವಿರ ವರ್ಷಗಳ ಹಿಂದೆ ಈ ಜಾಗ ಹೇಗಿರಬಹುದು ಅಂತ ನೀವು ಆಲೋಚನೆ ಮಾಡಿದರೆ ತಪಸ್ವಿಗಳು ಮಾತ್ರ ಬರಬಹುದಾಗಿರತಕ್ಕಂತಹ ಜಾಗ ಹೊರತು ಪಿಕ್ನಿಕ್ಕಿಗೆ ಬರತಕ್ಕ ಜಾಗ ಇದಾಗಿರಲಿಲ್ಲ ಆವಾಗ. ಹಾಗಾಗಿ ಇದೊಂದು ಕರ್ದಮರು ಈ ಜಾಗವನ್ನು ಆರಿಸಿಕೊಂಡಿದ್ದಾರೆ ಅಂತಂದ್ರೆ ಈ ಮಣ್ಣಿನ ಪುಣ್ಯ ಎಷ್ಟು ಒಂದು. ಹಾಗಾಗಿ ಭಗವಂತನೇ ಧರೆಗೆ ಇಳಿದು ಅವರಿಗೆ ಅನುಗ್ರಹ ಮಾಡಿದ. ಸಾಮಾನ್ಯವಾಗಿ ಅಪ್ಪ ಮಗನಿಗೆ ಅನುಗ್ರಹ ಮಾಡೋದು. ಈ ಜಾಗದ ಮಹತ್ವ ಏನು ಅಂತಂದ್ರೆ ಮಗನೇ ಅಪ್ಪನಿಗೆ ಅಮ್ಮನಿಗೆ ಅನುಗ್ರಹ ಮಾಡಿರ್ತಕ್ಕಂತಹ ಜಾಗ. ದೇವರಂತಹ ಮಕ್ಕಳು, ದೇವರನ್ನು ಮಕ್ಕಳನ್ನಾಗಿ ಪಡೆದರೆ ಇಂತಹ ಸೌಭಾಗ್ಯ ನಮಗೆ ಸಿಗ್ತದೆ ಅಂತ. ಹಾಗಾಗಿ ಕರ್ದಮರು
ಕಪಿಲರೂಪಿಯಾದ ಭಗವಂತನನ್ನು ನೋಡಿದ, ಕಣ್ತುಂಬ ನೋಡಿದ. ಯಾರಿಗೆ ಇಂತಹ ಅವಕಾಶ ಸಿಗ್ತದೆ? ದೇವರನ್ನು ಕಣ್ತುಂಬ ನೋಡುವಂಥ ಅವಕಾಶ ಸಿಗುವುದೇ ಇಲ್ಲ. ತಿರುಪತಿಗೆ ಹೋಗಿ ಒಂದು ನಿಮಿಷ ನಿಂತರೆ ಜರಗಂಡಿಯಿಂದ ದೂಡ್ತಾರೆ ಅಷ್ಟೇ. ನಮಗೆ ಪ್ರೆಸ್ಟೇಜ್ನೊಂದಿಗೆ ನಾವು ಎಲ್ಲಿಯೂ ದುಡಿಸಿಕೊಂಡ ಅಭ್ಯಾಸ ಇಲ್ಲ, ದುಡಿಯೇ ಅಭ್ಯಾಸ ನಮಗೆ. ಅಲ್ಲಿ ಜರಗಂಡಿಯಿಂದ ದುಡಿತಾರೆ ಅಲ್ಲಿ. ಆದರೂ ದೇವರು ಕೆನ್ನೆ ತಪ್ಪಿಕೊಂಡು ಮತ್ತೆ ಬರುವ ವರ್ಷ ಪುನಃ ಹೋಗ್ತೇವೆ ನಾವು. ಕಪಿಲರೂಪಿಯ ಭಗವಂತನನ್ನು ಕಣ್ಣ ಮುಂದೆ ಸಾಕ್ಷಾತ್ತಾಗಿ ನೋಡುವ ಯೋಗ, ಅದು ಜಡ ಪ್ರತಿಮೆ ಅಲ್ಲ, ಸಾಕ್ಷಾತ್ ಚಿನ್ಮಯ ವಿಗ್ರಹ ಕಪಿಲರೂಪಿಯಾದ ಭಗವಂತನನ್ನು ಕಣ್ತುಂಬ ತುಂಬಿಸಿಕೊಂಡ ಕರ್ದಮರ ಪುಣ್ಯ ಎಷ್ಟು, ಈ ಮಣ್ಣಿನ ಭಾಗ್ಯ ಎಷ್ಟು ನಾವು ಆಲೋಚನೆ ಮಾಡಬೇಕಾಗ್ತದೆ. ದೇವರನ್ನು ಕೈ ಮುಗಿದು ಕರ್ದಮರು ಮತ್ತೆ ತಪಸ್ಸಿಗೆ ಹೋಗ್ತಾರೆ. ಅಂದರೆ ದೇವರನ್ನು ನೋಡಿದ ಮೇಲೆ ಮತ್ತೆ ನಮಗೆ ಸಾಧನೆ ಮಾಡಲಿಕ್ಕಿದೆ. ದೇವರನ್ನು ನೋಡಲಿಕ್ಕೆ ಸಾಧನೆ ಮಾಡಬೇಕು, ದೇವರನ್ನು ನೋಡಿದ ಮೇಲೆ ಸಾಧನೆ ಮಾಡಬೇಕು. ಇದು ಶ್ರೀ ಮಧ್ವಾಚಾರ್ಯರ ಸಿದ್ಧಾಂತ. ಇದು ಸ್ಪಷ್ಟವಾಗಿ ನಿಮಗೆ ಸಿದ್ಧ ಆಗುವುದು ಈ ಜಾಗದಲ್ಲಿ. ದೇವರನ್ನು ನೋಡುವ ತನಕ ಮಾತ್ರ. ನಮ್ದೆಲ್ಲ ಏನು ಗೊತ್ತು, ಕೆಲಸ ಆಗುವ ತನಕ ನೀವು ಬೇಕು, ಕೆಲಸ ಆಯಿತು ಟಾಟಾ ಬೈ ಬೈ, ಹಾಗಲ್ಲ ಇದು. ದೇವರನ್ನು ನೋಡುವ ತನಕ ಸಾಧನೆ ಬೇಕು. ದೇವರನ್ನು ನೋಡಿದ ಮೇಲೆ ಸಾಧನೆಗೆ ಎಲ್ಲ ಪ್ಲಸ್ ಪ್ಲಸ್ ಮಾರ್ಕ್ಗಳು ಬರೋದು ಅಲ್ವಾ? ದೇವರನ್ನು ನೋಡುವ ತನಕ ಏನು ಸಾಧನೆ, ಏನೋ ಜಪ ಮಾಡ್ತಾ ಇರ್ತೇವೆ. ದೇವರನ್ನು ನೋಡಿದ ಮೇಲೆ ಆ ಸಚ್ಚಿದಾನಂದ ವಿಗ್ರಹ ಕಣ್ಣ ಮುಂದೆ ನಿಂತಿರುವಾಗ ಮಾಡುವ ಒಂದೊಂದು ಗಾಯತ್ರಿ ಮಂತ್ರಕ್ಕೂ ಸಾವಿರ ಮಾರ್ಕ್ ಹಾಕ್ತಾನೆ ಭಗವಂತ. ಹಾಗಾಗಿ ಸಾಧಕರಾದ ಕರ್ದಮರು ಮಗನನ್ನಾಗಿ ಅಲ್ಲ, ದೇವರನ್ನಾಗಿ ಕಪಿಲನನ್ನು ಕಣ್ತುಂಬ ನೋಡಿ ಮತ್ತೆ ತಪಸ್ಸು ಮಾಡಿದ ಜಾಗ ಈ ಮಣ್ಣು. ಇಂತಹ ಪವಿತ್ರವಾದ ಜಾಗ, ಅದಕ್ಕೆ ಸಿದ್ಧಪುರಿ. ಸಿದ್ಧರ ಪುರಿ ಇದು. ಅಂದರೆ ಭಗವಂತನನ್ನು ನೋಡಿ ಸಿದ್ಧಿಯನ್ನು ಪಡೆದ ಕಪಿಲರಂತಹ ಜ್ಞಾನಿಗಳ ಸಿದ್ಧಿಭೂಮಿ ಇದು. ಅದಕ್ಕಾಗಿ ಸಿದ್ಧಪುರಿ ಅಂತ ಇದನ್ನು ಪುರಾಣದಲ್ಲಿ ಕರೆಯುತ್ತಾರೆ. ಪುರಾಣ ಪ್ರಸಿದ್ಧವಾದಂತಹ ಜಾಗ ಇದು. ಸಾಮಾನ್ಯವಾಗಿ ಈಗ ಹೆಸರು, ಪುರಾಣದ ಹೆಸರು ಒಂದು, ಈಗ ಇರುವ ಹೆಸರು ಒಂದು. ನೀವು ಪ್ರಯಾಗಕ್ಕೆ ಹೋಗಿ, ಎಷ್ಟು ಒಳ್ಳೆಯ ಹೆಸರು ಪ್ರಯಾಗ. ಆದರೆ ಪ್ರಯಾಗ ಅಂದರೆ ಯಾರಿಗೂ ಗೊತ್ತಾಗೋದಿಲ್ಲ. ನಮ್ಮವರೇ ಪ್ರಯಾಗ ಅಂತ ಕರೆಯುವುದಿಲ್ಲ, ನಮ್ಮವರು ಕರೆಯುವುದು ಇಲಾಹಾಬಾದ್, ಅಲಹಾಬಾದ್. ಯಾಕೆಂತಂದರೆ ಆ ಹೆಸರೇ ಮರೆತು ಬಿಟ್ಟಿದ್ದೇವೆ ನಾವು. ದ್ರೋಣಗಿರಿ ಅಂತಿದೆ, ಡೆಹ್ರಾಡೂನ್ ಅಂತ ಕರೀತಾರೆ, ಹೆಸರೇ ಮರೆತು ಬಿಟ್ಟಿದ್ದೇವೆ ನಾವು. ಆ ಹೆಸರೇ ಗೊತ್ತಿಲ್ಲದಷ್ಟು ಪರಿವರ್ತನೆ ಆಗಿರ್ತಕ್ಕಂಥದ್ದು. ಡೆಲ್ಲಿ ಅಂತ ಕರಿತೇವೆ, ಅದಲ್ಲ. ಪಾಂಡವರು ರಾಜ್ಯಭಾರ ಮಾಡಿದ ಇಂದ್ರಪ್ರಸ್ಥ, ಇಂದ್ರನೂ ಇಲ್ಲ, ಪ್ರಸ್ಥನೂ ಇಲ್ಲ, ದೆಹಲಿಯೂ ಇಲ್ಲ, ಡೆಲ್ಲಿ ಆಗಿಬಿಟ್ಟಿದೆ ಇವತ್ತು. ಹಾಗಾಗಿ ಈ ಜಾಗನೂ ಕೂಡ ಹಾಗಾಗಲಿಲ್ಲ ನೋಡಿ. ನಮ್ಮ ಪುಣ್ಯ ಇದು. ಏನೇನೋ ಆಗಬೇಕಾಗಿತ್ತಿದು, ಏನೂ ಆಗಲಿಲ್ಲ. ಸಿದ್ಧಪುರಿ ಅಂದರೆ ಸಿದ್ಧಪುರಿಯಾಗಿಯೇ ಇವತ್ತು ಉಳಿದಿದೆ. ನಮ್ಮ ಪುಣ್ಯ ಇದು, ನಮ್ಮ ಭಾಗ್ಯ ಇದು. ಹಾಗಾಗಿ ಬಾಯಿ ತುಂಬ ಈ ಊರನ್ನು ನಾವು ನೆನಪಿಟ್ಟುಕೊಳ್ಬಹುದು. ಸಿದ್ಧಪುರಿ ಅಂದರೆ ಸಿದ್ಧರಾದ ಕರ್ದಮ ಋಷಿಗಳಿಗೆ ಭಗವಂತ ದರ್ಶನ ಕೊಟ್ಟು ಮತ್ತಷ್ಟು ಸಾಧನೆ ಮಾಡಲಿಕ್ಕೆ ಬೇಕಾದ ಮಾರ್ಗದರ್ಶನ ಮಾಡಿದ ಜಾಗ ಇದು. ಅಂದರೆ ದೇವರನ್ನು ನೋಡುವುದಕ್ಕಿಂತ ಮುಂಚೆ ಮಾಡಿದ ಸಾಧನೆ ದೇವರ ಜ್ಞಾನಕ್ಕೆ ಕಾರಣ. ಅದರ ಮೇಲೆ ಮಾಡಿದ್ದೆಲ್ಲ ಪ್ರಾರಬ್ಧ, ಅದು ಭಗವಂತನ ಪೂರ್ಣ ಅನುಗ್ರಹದಿಂದ ಸುಖ ಸಮೃದ್ಧಿ ಪಡೆಯಲಿಕ್ಕೆ ಕಾರಣ. ಹಾಗಾಗಿ ಇದು ನೀವು ಏನು ಮಾಡಿದರೂ ಕೂಡ ನಮಗೆ ಪೂರ್ಣ ಫಲ. ಇಲ್ಲಿ ಬರುವಾಗ ಸುಸ್ತಾಗಿರ್ಬೋದು, ಇಲ್ಲಿ ಪಿಂಡ ಇರುವಾಗ ಒಂಥರ ಆಗಿರ್ಬೋದು ನಿಮಗೆ, ಆದರೆ ಇದರ ಮೇಲೆ ಮಾತ್ರ ಪ್ಲಸ್ 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 ಇರ್ತದೆ. ಯಾಕಂದರೆ ಸಿದ್ಧ ಭೂಮಿಯಲ್ಲಿ ಮಾಡಿದ ಒಂದೊಂದು ಸಾಧನೆಗೂ ಕೂಡ ಫಲ ಸಿದ್ಧವಾಗಿರತಕ್ಕಂಥದ್ದು. ಅಂತಹ ಸಿದ್ಧಪುರಿ ಇದು. ಹಾಗಾಗಿ ಇದನ್ನು ಮಾತೃಗೆಯ ಅಂತ ಹೇಳ್ತಾರೆ, ಪಿತೃಗೆಯನೂ ಹೌದು. ಯಾಕಂದರೆ ಕರ್ದಮರಿಗೆ ತನ್ನ ದರ್ಶನ ಕೊಟ್ಟು ಭಗವಂತ ಅನುಗ್ರಹ ಮಾಡಿದ್ರಿಂದ ಪಿತೃಋಣ ಪರಿಹಾರವೂ ಆದದ್ದು. ಆದರೆ ಹೇಗೆ ಪಿತೃಋಣ ಪರಿಹಾರ ಆಯಿತು ಅಂತಂದರೆ ಭಗವಂತ ಅವರಿಗೆ ಜ್ಞಾನವನ್ನು ಕೊಟ್ಟು ಋಣವನ್ನು ಪರಿಹಾರ ಮಾಡಿಕೊಂಡ ಜಾಗ ಇದು. ಹಾಗಾಗಿ ಇದು ಜ್ಞಾನಭೂಮಿ. ಅಷ್ಟೇ ಅಲ್ಲ, ತಾಯಿಯಾಗಿರತಕ್ಕಂತಹ ದೇವಹೂತಿ, ಅವಳಿಗೆ ಅನುಗ್ರಹ ಮಾಡಿದ ಜಾಗ ಇದು. ಕರ್ದಮರು ಹೊರಟು ಹೋದರು, ಮಗನ ಜೊತೆಗೆ ತಾಯಿಯನ್ನು ಹೆಂಡತಿಯನ್ನು ಬಿಟ್ಟು ಹೊರಟು ಹೋದರು. ಅಮ್ಮ ನಿನಗೇನು ಬೇಕು? ಮಗ ಕೊಟ್ಟಾಯಿತು, ನಾನು ಹೋಗ್ತೇನೆ ಅಂತ ಹೊರಟು ಬಿಟ್ಟು. ಇಂತಹ ಮಕ್ಕಳಿದ್ರೆ ಗಂಡ ಊರಿಗೆ ಹೋದರೂ ಪರವಾಗಿಲ್ಲ. ಪ್ರಾಣಜೀವ ಮಕ್ಕಳಿದ್ರೆ ಏನು ಮಾಡೋದು? ಗಂಡ ಹೋದರೆ ಗಂಡಾಂತರ ಮತ್ತೊಂದು ಬಂತಷ್ಟೇ. ಆದರೆ ದೇವಹೂತಿಯ ಸೌಭಾಗ್ಯ, ದೇವರಂತಹ ಗಂಡ, ದೇವರಂತಹ ಅಲ್ಲ, ದೇವರೇ ಮಗ. ಕರ್ದವರಂತಹ ಗಂಡ ಸಿಗಬೇಕಾದ್ರೆ ಎಷ್ಟು ತಪಸ್ಸು ಮಾಡಬೇಕು. ತಪಸ್ಸಿನ ಫಲವಾಗಿ ದೇವಹೂತಿಗೆ ಕರ್ದವರು ಸಿಕ್ಕಿದ ಜಾಗ ಇದು, ಮದುವೆಯಾದ ಜಾಗ ಇದು. ಕಪಿಲರೂಪಿ ಭಗವಂತ ಮಗನಾಗಿ ಸಿಕ್ಕಿರ್ತಕ್ಕಂತಹ ಜಾಗ. ದೇವಹೂತಿಯನ್ನು ಕೂಡಿಸಿದ ಭಗವಂತ. ಅಮಾನಿಗೆ ಮೋಕ್ಷ ಬೇಕಾ ಅಂತ ಕೇಳಿದ. ಯಾರು ಬೇಡ ಅಂತ ಹೇಳ್ತಾರೆ? ಕಪಿಲ ಕರ್ಮ ಬಂದಾತ್, ನಾರಾಯಣ ವರ್ಮದಲ್ಲಿ ಹೇಳ್ತಾರೆ. ಕಪಿಲರೂಪಿಯಾದ ಭಗವಂತ ಏನು ಮಾಡ್ತಾನೆ? ಕರ್ಮದ ಬಂಧನದಿಂದ ನಮ್ಮನ್ನು ಬಿಡುಗಡೆಗೊಳಿಸುವ ಕಪಿಲರೂಪಿಯಾದ ಭಗವಂತ ಅಂತ ಹೇಳ್ತಾರೆ.
ಕಾ ಅಂದರೆ ಸುಖ ಅಂತೆ, ಪಿಲ ಅಂದರೆ ಕುಡಿಸುವವ ಅಂತೆ. ಸುಖವನ್ನು ನಮಗೆ ಆನಂದಮಯವಾಗಿ ಉಣಿಸುವ ದೇವರು ಕಪಿಲ ರೂಪಿಯಾದ ಭಗವಂತ. ಹಾಗಾಗಿ ನಮ್ಮ ಕರ್ಮದ ಬಂಧನ ಕಗ್ಗಂಟನ್ನು ಬಿಡಿಸುವ ಜಾಗ ಈ ಜಾಗ. ಇವತ್ತು ನಾವು ಏನು ಮಾಡಿದರೂ ಮತ್ತೆ ಸಿಕ್ಕಿಕೊಂಡೇ ಬಿಡ್ತೇವೆ. 1 ಗಂಟು ಬಿಚ್ಚಲಿಕ್ಕೆ ಹೋದರೆ 10 ಗಂಟು ಬೀಳುತ್ತೆ. ಅದನ್ನು ಬಿಚ್ಚಲಿಕ್ಕೆ ಮತ್ತೊಂದು ಪ್ರಯತ್ನ ಪಟ್ಟರೆ ಮತ್ತೆ 100 ಗಂಟು ಬಿದ್ದಿರ್ತದೆ. ಆದರೆ ಬಿಚ್ಚಲಿಕ್ಕಾಗದೇ ಇದ್ದ ಕರ್ಮದ ಬಂಧನಗಳು ಹೇಳ್ತೇವೆ, ದೇವರೇ ಹೇಗಾದ್ರೂ ಮಾಡು, ಪಾರು ಮಾಡುವಂತ ಒಂದು ಪ್ರಾಬ್ಲಮ್ ಪರಿಹಾರ ಆದರೆ ಅಬ್ಬಬ್ಬಾ ಅಂತ ನೀವು ಹೇಳಿ ಮುಗಿಸೋಳಗೆ ಇನ್ನೊಂದು ಸ್ಪೆಷಲ್ ಪ್ರಾಬ್ಲಮ್ ತಯಾರಾಗಿರ್ತದೆ. ಇದು ಕರ್ಮದ ಬಂಧನ ಅಂತ ಹೇಳ್ತಾರೆ. ಈ ಕರ್ಮದ ಗಂಟು ಬಿಚ್ಚಬೇಕಾದ್ರೆ ಈ ಜಾಗ ಬೇಕು ಅಂತ ನಾರಾಯಣ ವರ್ಗದಲ್ಲಿ ಹೇಳ್ತಾರೆ, ವಿಶ್ವರೂಪಾಚಾರ್ಯರು ಹೇಳ್ತಾರೆ, ವ್ಯಾಸರೂಪಿ ದೇವರು ಭಗವಂತ ಹೇಳ್ತಾರೆ, ಕಪಿಲ ಕರ್ಮಬಂಧ ಕರ್ಮದ ಬಂಧನದಿಂದ ಬಿಡುಗಡೆ ಆಗಿರತಕ್ಕಂತಹ ಜಾಗ ಈ ಜಾಗ. ಅದು ಹೇಗೆ ಅಮ್ಮನನ್ನು ಕೂಡಿಸಿದ, ಅಮ್ಮ ಕರ್ಮದ ಬಂಧನದಿಂದ ಬಿಡುಗಡೆ ಆಗಬೇಕಾ? ಹೌದು ಅಂತ ಹೇಳಿಕೆ. ನಾವಾದ್ರೆ ಹಾಗೆ ಹೇಳ್ತಿರ್ಲಿಲ್ಲ. ನಮಗೆ ಆಗುವಾಗ ಇಲ್ಲಿ ಬಂದಾಗಲೇ ಮನೆಯಿಂದ ಫೋನ್ ಬಂದಿರ್ತದೆ, ಬಾ ಬೇಗ, ಆದಷ್ಟು ಬೇಗ ಅಂತ. ದೇವಹೂತಿಗೆ ಹಾಗಾಗಿರ್ಲಿಲ್ಲ. ಅವಳಿಗೆ ಕರ್ಮದ ಬಂಧನದಿಂದ ಬಿಡುಗಡೆ ಆಗಬೇಕಾಗಿತ್ತು. ದೇವರು ಕೂಡಿಸಿದ ಅಮ್ಮನನ್ನು. ಇಡೀ ಕಪಿಲ ಗೀತೆಯನ್ನು ಭಗವಂತ ಬೋಧನೆ ಮಾಡ್ತಾನೆ. ನಿಮಗೆ ಅನಿಸೋದುಂಟು, ದೇವರು ಸಿಕ್ಕಿದ್ರೆ ಡೈರೆಕ್ಟ್ ಲೆಟರ್ ತಗೊಂಡ್ರೆ ವೈಕುಂಠಕ್ಕೆ ನೇರ ಹೋಗ್ಬೋದು ಅಂತ. ಇಷ್ಟೆಲ್ಲ ಕಷ್ಟಪಡಬೇಕಾ? ದೇವರ ಹತ್ರ ಹೋಗಿ ಚೀಟಿ ಹಿಡ್ಕೊಂಡ್ರೆ ಹೋಗಿ ಮೋಕ್ಷಕ್ಕೆ ಹೋಗ್ಬೋದು ಅಂತ. ದೇವರು ಹೇಳ್ತಾನೆ, ಅಮ್ಮನಿಗೆ ಕೊಡಲಿಲ್ಲ ನಿಮಗೇನು ಕೊಡ್ತೀನಿ ಚೀಟು ಅಂತ ಹೇಳ್ತಾನೆ. ಅದು ಆಗದೇ ಇಲ್ಲ. ಅದು ಮೋಕ್ಷ ಆಗಬೇಕಾಗಿದ್ರೆ ಜ್ಞಾನದ ಮಾರ್ಗದಲ್ಲಿ ನಾವು ಸಾಗಬೇಕಾಗ್ತದೆ. ಜ್ಞಾನ ಬರಬೇಕಾಗಿದ್ರೆ ಬೇರೆ ಯಾವುದೂ ಬೇಡ ಅನ್ನುವ ಮನೋಭಾವ ನಮಗಿರಬೇಕು. ದೇವರಲ್ಲಿ ತುಂಬ ಪ್ರೀತಿ ಇರಬೇಕು. ದೇವಹೂತಿಗೆ ದೇವರ ಮೇಲೆ ತುಂಬ ಪ್ರೀತಿ. ಯಾಕೆ? ಮಗನಾಗಿಯೇ ಎದುರು ಕೂತಿದ್ದಾನೆ. ಮಗನು ಅನ್ನುವ ಮೋಹ ಮಾತ್ರ ಅಲ್ಲ, ದೇವರು ಅನ್ನುವ ಎಚ್ಚರ ಅವಳಿಗಿತ್ತು. ಹಾಗಾಗಿ ದೇವರ ಮೇಲೆ ಪ್ರೀತಿ ತುಂಬ ಇತ್ತು. ಗಂಡ ತಪಸ್ಸಿಗೆ ಹೋಗಿದ್ದಾನೆ. 9 ಹೆಣ್ಮಕ್ಕಳಿಗೆ ಮದುವೆ ಮಾಡಿ ದಾರೆ ಎರೆದು ಕೊಟ್ಟಾಗಿದೆ. ಹಾಗಾಗಿ ಪ್ರಪಂಚದ ಮೇಲೆ ಮೋಹಕ್ಕೇನೂ ಅವಕಾಶ ಏನಿಲ್ಲ. ಹಾಗಾಗಿ ವೈರಾಗ್ಯವೂ ತುಂಬಿತ್ತು. ಅದರ ಜೊತೆಗೆ ತತ್ವಜ್ಞಾನವನ್ನು ನಮ್ಮ ದೇವರು ಕಪಿಲರೂಪಿಯಾದ ಭಗವಂತ ಕೊಟ್ಟ. ಹಾಗಾಗಿ ಎಲ್ಲವೂ ಜ್ಞಾನ, ಭಕ್ತಿ, ವಿರಕ್ತಿ ತುಂಬಿದ ಒಂದು ವಿಶಿಷ್ಟವಾದ ಪಾತ್ರ ದೇವಹೂತಿ ಆಗ್ತಾನೆ. ಹಾಗಾಗಿ ಭಗವಂತ ನಾನು ಧ್ಯಾನ ಮಾಡಿ ದೇವಹೂತಿ ಮೋಕ್ಷವನ್ನು ಪಡೆದಿರತಕ್ಕಂತಹ ಪವಿತ್ರವಾದ ಜಾಗ ಇಲ್ಲಿ, ಸಾಧನೆಯಾಗಿ ಫಲ ಸಿಕ್ಕಿರ್ತಕ್ಕಂತಹದ್ದು ಜಾಗ ಇಲ್ಲಿ. ಹಾಗಾಗಿ ಕಪಿಲರೂಪಿ ಭಗವಂತನ ಸ್ಮರಣೆ ಮಾಡಿದರೆ, ಪ್ರಾರ್ಥನೆ ಮಾಡಿದರೆ ನಮ್ಮ ಋಣ ಪರಿಹಾರ, ಕರ್ಮಬಂಧ ಪರಿಹಾರ ಆಗತಕ್ಕಂತಹ ಜಾಗ ಇದು ಸಿದ್ಧಪುರಿ. ನಮ್ಮಲ್ಲಿ ಕರ್ಮದ ಬಂಧನ ಬಿಡುಗಡೆ ಆಗಬೇಕು. ಇದು ಈ ಶರೀರ ಕರ್ಮದ ಫಲ ಇದು. ಯಾಕೆಂತಂದ್ರೆ ನಾವು ಕರ್ಮ ಮಾಡಿದ್ದಕ್ಕೇ ಈ ಫಲ ಸಿಕ್ಕಿತ್ತು. ಕೆಲವು ಸಲ ಒಳ್ಳೆಯದಾಗ್ತದೆ, ಕೆಲವು ಸಲ ಕೆಟ್ಟದಾಗ್ತದೆ. ನಾವು ಒಳ್ಳೆಯದೂ ಮಾಡಿದ್ದೆವು, ಕೆಟ್ಟದೂ ಮಾಡಿದ್ದೆವು ಅಲ್ಲ, ಈಗಲೂ ಹಾಗೆ ಮಾಡ್ತೇವೆ. ಒಳ್ಳೆಯದೂ ಮಾಡ್ತೇವೆ, ಕೆಟ್ಟದು ಮಾಡ್ತೇವೆ. ಒಳ್ಳೆಯದು ಮಾಡುವಾಗ 10 ಕೆಟ್ಟದು ಮಾಡಿರ್ತೇವೆ, ಅದೇ ಸಮಸ್ಯೆ ಆಗ್ತದೆ ನಮಗೆ. ಹಾಗಾಗಿ ಒಂದು ಒಳ್ಳೆಯ ಫಲ ಸಿಗುವಾಗ 10 ಕೆಟ್ಟ ಫಲ ಬರ್ತದೆ. ಕೆಟ್ಟ ಫಲ ಬರುವಾಗ ಬೇಡ ಅಂತ ಹೇಳ್ತೇವೆ, ಒಳ್ಳೆಯ ಫಲ ಬರುವಾಗ ಇನ್ನೂ ಬರಲಿ ಅಂತ ಹೇಳ್ತೇವೆ. ಕೆಟ್ಟ ಕರ್ಮ ಮಾಡುವಾಗ ನಾಚಿಕೆ ಪಡುವುದಿಲ್ಲ ನಾವು. ದೇವರು ಹೇಳ್ತಾನೆ, ನೀನು ಏನು ಮಾಡಿದ್ದಿ ಅದಕ್ಕೆ ಫಲ ಸಿಗತಕ್ಕಂತಹ ಜಾಗ, ಅದರ ಫಲರೂಪವಾಗಿ ಶರೀರ ಸಿಕ್ಕಿತ್ತು. ಈ ಶರೀರದಲ್ಲಿ ಒಳ್ಳೆಯದೂ ಇದೆ, ಕೆಟ್ಟದೂ ಇದೆ ಅಲ್ವಾ? ಎಲ್ಲ ಕೆಟ್ಟದು ಅಂತ ಹೇಳುವಾಗಿಲ್ಲ ರೀ. ಆ ರೋಗ, ಈ ರೋಗ, ಆ ಸಮಸ್ಯೆ ಅಂತ ಇದೆ. ಶರೀರ ಬಿಡ್ಲಿಕ್ಕೆ ಯಾರಾದರೂ ತಯಾರಿರ್ತಾರೆ? ಏನಾಗಬೇಕು? ನಮಗೆ ಶರೀರ ಬೇಕು, ಅಲ್ಲಿ ಬರತಕ್ಕಂತಹ ದೋಷಗಳು ಇರಬಾರ್ದು. ಅದಕ್ಕೇನು ಪರಿಹಾರ? ಈ ಕ್ಷೇತ್ರ ಪರಿಹಾರ ಹೇಳ್ತದೆ. ಪಿಂಡ ಪ್ರದಾನ ಮಾಡಿ. ಈ ಶರೀರಕ್ಕೆ ಹೆಸರು ಪಿಂಡ ಅಂತ ಹೆಸರು. ಬ್ರಹ್ಮಾಂಡ, ಪಿಂಡಾಂಡ ಅಂತ 2. ಬ್ರಹ್ಮಾಂಡ ಅಂದರೆ ಈ ಪ್ರಪಂಚ, ಪಿಂಡಾಂಡ ಅಂದರೆ ಈ ಶರೀರ. ಇದನ್ನು ಪಿಂಡ ಅಂತ ಸಂಸ್ಕೃತದಲ್ಲಿ ಕರೀತಾರೆ. ಇದು ಪಿಂಡ ಅಂದರೆ ಅನ್ನದ ಮುದ್ದೆಗೆ ಹೆಸರು. ಪಿಂಡ ಪ್ರದಾನ ಅಂತಂದರೆ ಈ ಪಿಂಡವನ್ನು ಕೊಟ್ಟಿರ್ತಕ್ಕಂತಹ ತಂದೆ ತಾಯಿಗಳಿಗೆ ಋಣ ಪರಿಹಾರಕ್ಕೋಸ್ಕರ ಈ ಪಿಂಡವನ್ನು ಸಮರ್ಪಣೆ ಮಾಡಬೇಕು. ಇದು ಮೂಲ ಉದ್ದೇಶ. ಹಾಗಾಗಿ ತಂದೆ ತಾಯಿಗಳನ್ನ ಹೇಗೆ ಪರಿಹಾರ ಆಗ್ತದೆ? ಈ ಶರೀರ ಕೊಟ್ಟದ್ದು ನೀವು, ನಿಮ್ಮಿಂದಾಗಿ ನಾನು ಇದ್ದೇನೆ ಅಂತ ಚಿಂತನೆ ಮಾಡಿ ಅವರದ್ದು ನಿಮ್ಮ ಫಲ ಇದು, ನಿಮ್ಮ ಅನುಗ್ರಹ ಅಂತ ನಾವು ಚಿಂತನೆ ಮಾಡಿದರೆ ಇದು ತಂದೆ ಋಣ ಪರಿಹಾರಕ್ಕೆ ಕಾರಣ ಅಂತ. ಹಾಗಾಗಿ ಶಾಸ್ತ್ರದಲ್ಲಿ ಹೇಳುವಾಗ ಜೀವದೋ ವಾಕ್ಯಕರಣ ಅಂತ ಹೇಳ್ತಾರೆ. ಈ ಶರೀರ ಕೊಟ್ಟದ್ದು ತಂದೆ ಅಥವಾ ತಾಯಿ, ಅವರ ಒಳಗೆ ಕೂತ ಭಗವಂತ. ಹಾಗಾಗಿ ಅವರ ಋಣ ಪರಿಹಾರ ಆಗಬೇಕಾದ್ರೆ ಬದುಕಿರುವಷ್ಟು ಕಾಲ ತಂದೆ ತಾಯಿಗಳು ಹೇಳಿದ ಮಾತು
ನಾವು ಅನುಷ್ಠಾನ ಮಾಡಬೇಕಾದ್ದು. ಇದು ಪಿಂಡ ಪ್ರದಾನ ಬದುಕಿರುವಾಗ. ತಂದೆ ಸತ್ತ ಮೇಲೆ ಪಿಂಡ ಪ್ರದಾನ ಅಂತಂದರೆ ಈ ಶರೀರವನ್ನು ಸಮರ್ಪಣೆ ಮಾಡೋದು. ಅನ್ನದ ಮುದ್ದೆ ಒಂದು ಸಂಕೇತ ಮಾತ್ರ. ತಂದೆ, ಅಜ್ಜ, ಅಜ್ಜ ಅಂತ ಹೇಳಿ 3 ಪಿಂಡ ಇಡ್ತೇವೆ ನಾವು. ಅಥವಾ ನಮ್ಮ ಯಾರ ಸಂಬಂಧಿಕರಿರ್ತಾರೆ, ನಾವು ಯಾರಿಂದ ಋಣ ಪಡೆದಿದ್ದೇವೆ ಅವರನ್ನೆಲ್ಲ ಸ್ಮರಿಸಿ ಒಂದು ಅನ್ನದ ಮುದ್ದೆ ಇಡುತ್ತೇವೆ. ಅದೊಂದು ಸಂಕೇತ. ಅದೆಲ್ಲ ನಾವು ಸಮರ್ಪಣೆ ಮಾಡಬೇಕಾದ್ದು. ಈ ಶರೀರವನ್ನೇ ನಾವು ಸಮರ್ಪಣೆ ಮಾಡಬೇಕಾದ್ದು. ಅದಕ್ಕೆ ಪಿಂಡ ಪ್ರದಾನದಲ್ಲಿ ಹೇಳುವಾಗ ನಾವು ಉಪವಾಸಂ ಪೂರ್ವೇದ್ಯುರು ನೇತವೃತ, ಉಪವಾಸಂ ಅಹೋರಾತ್ರಂ ಪೂರ್ವೇದ್ಯು ನೇತವೃತ ಅಂತ ಹೇಳ್ತಾರೆ. ಇವತ್ತು ಪಿಂಡ ಪ್ರದಾನ ಮಾಡಬೇಕಾದ್ರೆ ನಿನ್ನೆ ಉಪವಾಸ ಅಂತ. 15 ದಿವಸಕ್ಕೆ ಒಂದು ಏಕಾದಶಿ ಮಾಡುವಾಗಲೇ ಕೆಳಗೆ ಮೇಲೆ ಆಗಿಬಿಡುತ್ತೆ. ಏಕಾದಶಿ ಹೆಸರು ಕೇಳುವಾಗಲೇ ಮೇಲೆ ಆಗಿಬಿಡುತ್ತೆ. ಪಿಂಡ ಪ್ರದಾನ ಮಾಡಬೇಕಾದ್ರೆ ಉಪವಾಸ ಕೊಡಬೇಕು ಅಂತ ಹೇಳ್ತಾರೆ. ಪಿಂಡ ಪ್ರದಾನ ಮಾಡುವಷ್ಟು ಹೊತ್ತು ನಾವು ಉಪವಾಸ ಕೂತಿರ್ಬೇಕು. ಒಂದು ರೀತಿಯಲ್ಲಿ ನಮಗೆ ಒಂದು ಶ್ರಾದ್ದ ಆಗಿ ಇರ್ತದೆ. ಅಪ್ಪ ಅಮ್ಮನಿಗೆ ಶ್ರಾದ್ದ ಮಾಡಲಿಕ್ಕೆ ಹೋಗುವಾಗ ಬೆನ್ನು ಬಗ್ಗಿಸಿ ತಲೆ ತಿರುಗಿ ಬೀಳುವಂತಹ ಪ್ರಸಂಗಗಳು ಇರ್ತದೆ. ಇದಕ್ಕೆ ಹೇಳೋದು ಇದೊಂದು ರೀತಿಯಾದ ತಪಸ್ಸು ಪಿಂಡ ಪ್ರದಾನ. ಬರೀ ಅನ್ನ ಮುದ್ದೆ ಹಾಕೋದಾದ್ರೆ ಋಣ ಪರಿಹಾರ ಆಗುವುದು. ಹೀಗೆ ಈ ಪಿಂಡದ ಋಣ ಪರಿಹಾರ ಆಗುವುದು ಪಿಂಡದ ಶ್ರಮದ ಮೂಲಕ. ಹಾಗಾಗಿ ನಾವೇ ಪಿಂಡ ಪ್ರದಾನ ಮಾಡಬೇಕಾದ್ದು. ಬೇರೆ ಹೋಮ ಧೂಮ ಆದರೆ ಇನ್ನೊಬ್ಬರ ಹತ್ರ ಮಾಡಿಸ್ತೇವೆ. ಸಹಸ್ರನಾಮ ನನ್ನ ಹೆಸರು ಹೇಳಿ ಪಾರಾಯಣ ಮಾಡಿ, ಪಿಂಡ ಪ್ರದಾನ ನನ್ನ ಹೆಸರು ಹೇಳಿ ನೀವು ಮಾಡಿ ಅಂತ ಮಾಡಲಿಕ್ಕೆ ಆಗೋದಿಲ್ಲ. ನಮ್ಮ ಪಿಂಡದಿಂದಲೇ ಪಿಂಡ ಪ್ರದಾನ ಆಗಬೇಕಾದ್ದು. ಅಂದರೆ ಪಿಂಡದ ಶ್ರಮ ಅದರಲ್ಲಿ ಅತ್ಯಗತ್ಯವಾಗಿ ಬೇಕಾಗಿರ್ತಕ್ಕಂಥದ್ದು. ಒಂದು ರೀತಿಯಲ್ಲಿ ಪಿಂಡ ಪ್ರದಾನ ಮಾಡುವಾಗ ನಮ್ಮದೇ ಶರೀರ ಇದು ಅಂತ ಅನುಸಂಧಾನ ಮಾಡಿ ಸಮರ್ಪಣೆ ಮಾಡುವ ಕಾರ್ಯಕ್ರಮ. ತಾಯಿಗೆ ನಾವು ಎಷ್ಟು ಹಿಂಸೆ ಕೊಟ್ಟಿರ್ತೇವೆ ಈಗ ನೋಡಿದ್ರೆ ಗೊತ್ತಾಗ್ತದೆ. ನಾವು ಎಷ್ಟು ಹಿಂಸೆ ಕೊಡ್ತೇವೆ ಅಂತ ಆಲೋಚನೆ ಮಾಡಿದ್ರೆ ಅಮ್ಮನ ಗರ್ಭದಲ್ಲಿರುವಾಗ ಅಮ್ಮನಿಗೆ ಎಷ್ಟು ನಾವು ಹಿಂಸೆ ಕೊಟ್ಟಿರ್ಲಿಕ್ಕಿಲ್ಲ. ತಾಯಿ ಅದನ್ನೆಲ್ಲ ನೊಂದುಕೊಂಡಿರ್ತಾಳೆ. ಅವ್ರ ಋಣ ಪರಿಹಾರ ಹೇಗಾಗಬೇಕು? ಕೊನೆಗೆ ಒಂದು ಪಿಂಡ ಆದರೂ ಇಡಿ. ಅಮ್ಮ, ನಾನು ಮಾಡಿದ ತಪ್ಪುಗಳಿದ್ರೆ, ಅಜ್ಞಾತವಾದ ತಪ್ಪಿದ್ರೆ ಅದನ್ನು ಪರಿಹಾರ ಮಾಡು, ತಿಳಿದು ತಪ್ಪು ಮಾಡಿದರೆ ಪರಿಹಾರ ಮಾಡು ಅಂತ ಭಕ್ತಿಪೂರ್ವಕವಾಗಿ ತಾಯಿಯ ಒಳಗಿದ್ದ ಭಗವಂತನನ್ನು ಪ್ರಾರ್ಥನೆ ಮಾಡಿದರೆ ಕಪಿಲರೂಪಿಯಾದ ಭಗವಂತ ಅನುಗ್ರಹಿಸ್ತಾನೆ. ತಾಯಿ ಎಲ್ಲಿದ್ದಾಳೆ ಯಾರಿಗೆ ಗೊತ್ತು? ನೀವು ಕೊಡುವ ಪಿಂಡ ಅಮ್ಮನಿಗೆ ಗೊತ್ತಾಗುತ್ತೋ ಇಲ್ಲವೋ ಗೊತ್ತಿಲ್ಲ. ಆದರೆ ಅಮ್ಮನ ಒಳಗಿದ್ದ ಪ್ರಾಣದೇವರ ಮೂಲಕ ಭಗವಂತನಿಗೆ ಸಮರ್ಪಣೆ ಮಾಡಿದರೆ ಅದನ್ನು ಅಮ್ಮನಿಗೆ ಹೋಗಿ ಮುಟ್ಟಿಸ್ತಾರೆ. ಆ ಋಣ ಪರಿಹಾರ ಆಗುತ್ತೆ. ಅಂತಹ ಒಂದು ಪವಿತ್ರವಾದ ಜಾಗ ಈ ಕಪಿಲ ಋಷಿಗಳ ಕಪಿಲರೂಪಿಯಾದ ಭಗವಂತನ ಸಿದ್ಧಭೂಮಿ. ಇಲ್ಲಿರ್ತಕ್ಕಂತಹ ಸರೋವರ ಅದು ಬಿಂದು ಸರೋವರ ಅಂತ ಕರೀತಾರೆ. ಬಿಂದು ಸರೋವರ ಅಂತಂದರೆ ವದರಾಜರಿದಕ್ಕೊಂದು ಅರ್ಥ ಹೇಳ್ತಾರೆ. ಬಿಂದು ಸರೋವರ ಅಂದರೆ ಏನು? ನಾವು ಸ್ವಲ್ಪ ಪುಣ್ಯ ಮಾಡಿದರೆ ಭಾರೀ ಫಲ ಅಂತ. ಹಾಕುವುದು ಒಂದು ಬೀಜ ನೋಡಿ, ಮಾವಿನ ಬೀಜ ಹಾಕುವುದು, ಅದು ಮರಾಗಿ ಹೆಮ್ಮರಾಗಿ ಎಷ್ಟು ಮಾವಿನ ಹಣ್ಣು ಕೊಡುತ್ತೆ. ನಮ್ಮ ಮೊಮ್ಮಗನ ಕಾಲದ ತನಕ ಹಣ್ಣು ಕೊಡ್ತಾ ಇರ್ತದೆ. ಆದರೆ ಹಾಕುವುದು ಒಂದು ಬೀಜ, ಆದರೆ ಆಗುವುದು ಹೆಮ್ಮರ. ಅದರಿಂದ ಸಿಗತಕ್ಕಂತಹ ಫಲ ಇಡೀ ವಂಶ ಪರಂಪರೆಗೆ. ಇಲ್ಲಿ ಮಾಡಿದ ಪುಣ್ಯ ಅಷ್ಟಂತೆ. ಬಿಂದು ಮಾತ್ರ ಸರಸಮ ಪುಣ್ಯ ಅಂತ ವಾದಿರಾಜರು ಹೇಳ್ತಾರೆ. ಬಿಂದು ಮಾತ್ರ ಪುಣ್ಯ ಮಾಡಿದರೆ ಸರೋವರದಷ್ಟು ಪುಣ್ಯ. ಸರೋವರದಷ್ಟು ಪುಣ್ಯ ಮಾಡಿದರೆ ಸಮುದ್ರದಷ್ಟು ಫಲ ಬರುವಂಥದ್ದು. ಹಾಗಾಗಿ ನಾವು ಏನು ಮಾಡ್ತೇವೆ ಪುಣ್ಯ, ಒಂದೊಂದು ಕಿಂಚಿತ್ ಪುಣ್ಯಕ್ಕೂ ದಾನನೋ ಧರ್ಮನೋ ಸ್ತೋತ್ರನೋ ಪಾರಾಯಣನೋ ಚಿಂತನೆನೋ ಮಂಥನೆನೋ ಏನು ಮಾಡಿದರೂ ಅದಕ್ಕೆ ಇಮ್ಮಡಿ ಮುಮ್ಮಡಿ ಸಹಸ್ರಮಡಿಯಾಗಿ ಫಲವನ್ನು ಭಗವಂತ ಕೊಡ್ತಕ್ಕಂತಹ ಜಾಗ ಇದು. ಈ ದೇವಹೂತಿಯನ್ನು ಸ್ವಯಂಭೂಮನುಗಳು ಮದುವೆ ಮಾಡಿ ಕೊಟ್ಟರಂತೆ ಕರ್ದಮ ಋಷಿಗಳಿಗೆ. ಮದುವೆ ಆಯಿತು, ಮರುದಿವಸದಿಂದ ತಪಸ್ಸಿಗೆ ಕೂತರು ಕರ್ದಮ. ಹೆಂಡತಿ ಹತ್ರ ಮಾತಾಡೋರು ಯಾರೂ ಇಲ್ಲ. ಯಾಕೊಬ್ಬರೇ ಅತ್ತೆ ಮಾವ ಇಲ್ಲಿ ಯಾರಿಲ್ಲ, ಇಬ್ಬರೇ ಗಂಡ ಹೆಂಡತಿ ಮಾತ್ರ. ಗಂಡ ಮುಖ ಬ್ರಹ್ಮನಾಗಿ ಕೂತ ತಪಸ್ಸಿಗೆ ಅಂತ ಕೂತ. ದೇವಹೂತಿಯ ಸ್ಥಿತಿ ಆಗಿರ್ಬೇಕು. ನೀವು ಆಲೋಚನೆ ಮಾಡಿ ಒಂದ್ಸಲ. ತಪಸ್ಸು ಮಾಡಿ 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 ಕರ್ದವರು ಒಂದು ದಿವಸ ದೇವಹೂತಿ ಹತ್ರ ಕೇಳ್ತಾರೆ, ಅಮ್ಮ ನಿನಗೇನು ಬೇಕು? ಗಂಡನಿಗೆ ಮಾತಾಡಲಿಕ್ಕೆ ಬರ್ತದೆ ಅಂತ ಗೊತ್ತಾದದ್ದೇ ಅವಳಿಗೆ ಆಗಬೇಕು. ಗಂಡ ಎಂಥ ಗಂಡ ನೋಡಿ, ಇಷ್ಟು ಸಮಯದ ತನಕ ನಿರ್ವ್ಯಾಜವಾಗಿ ಸೇವೆ ಮಾಡಿದ್ದಕ್ಕೆ ಅಮ್ಮ ನಿನಗೇನು ಬೇಕು ಅಂತ ಕೇಳ್ತಾರೆ ದೇವಹೂತಿ ಹತ್ರ. ದೇವಹೂತಿ ಏನು ಬೇಕೋ ಅದು ಕೊಡಿ ಅಂತ ಗಂಡನಿಗೆ ಬಿಟ್ಟು ಕೊಡ್ತಾಳೆ. ಅವ್ರು ಏನು ಮಾಡ್ತಾರೆ ಗೊತ್ತೋ ಕರ್ದಮರು, ಅಮ್ಮ ನೀನು ಹೋಗಿ ಸರೋವರದಲ್ಲಿ ಸ್ನಾನ ಮಾಡಿಕೊಂಡು ಬಾ ಅಂತ ಹೇಳ್ತಾರೆ. ಅದೇ ಸರೋವರ ಇದಂತೆ. ಕರ್ದಮರು ತನ್ನ ಹೆಂಡತಿಯಾದ ದೇವಹೂತಿಯನ್ನು ಸ್ನಾನಕ್ಕೆ ಕಳಿಸಿದ ಜಾಗ ಇದು. ಸ್ನಾನಕ್ಕೆ ಹೋಗುವಾಗ ಒಂಟಿಯಾಗಿದ್ದಂತೆ ದೇವಹೂತಿ. ಸ್ನಾನಕ್ಕೆ ಸರೋವರಕ್ಕೆ ಇಳಿದ್ರೆ ಸಾವಿರಾರು ಹೆಣ್ಮಕ್ಕಳು
ಒಬ್ಬರು ಮೈ ತೊಳಿಲಿಕ್ಕೆ, ಒಬ್ಬರು ಎಣ್ಣೆ ಹಾಕ್ಲಿಕ್ಕೆ, ಒಬ್ಬಳಿಗೆ ಸೋಪ್ ಹಾಕ್ಲಿಕ್ಕೆ, ಸೋಪ ಗೊತ್ತಿಲ್ಲ ಏನಿತ್ತು ಆವಾಗ, ಅಥವಾ ಪರಿಮಳ ದ್ರವ್ಯ ಹಾಕ್ಲಿಕ್ಕೆ, ಎಷ್ಟು ಜನ ಮೈ ಮುಚ್ಚಲಿಕ್ಕೆ, ಶುಶ್ರೂಷೆ ಮಾಡಲಿಕ್ಕೆ. ದೇವ್ರ ಮೂರ್ತಿಗೆ ನಂಬಲಿಕ್ಕೆ ಆಗ್ಲಿಲ್ಲ ಅಂತ. ಹೌದಾ, ಇದು ಏನಾದರೂ ಭೂತ ದೆವ್ವ ಪ್ರೇತ ಪಿಶಾಚಿ ಏನೋ ಉಂಟ ಅಂತ ಎಲ್ಲ ಸಜ್ಜನರ ಸಮುದಾಯದಲ್ಲಿ ಸೇರಿತ್ತಂತೆ. ದೇವಭೂತಿಗೆ ಅನಿಸಿತಂತೆ. ತಪಸ್ವಿಗಳು ಏನೂ ಇಲ್ಲದಿದ್ದವರು, ಆದರೆ ಮನಸ್ಸು ಮಾಡಿದರೆ ಸರ್ವಸ್ವವನ್ನೂ ಕೊಡತಕ್ಕಂತಹ ಶಕ್ತಿ. ಆ ತಪಸ್ಸಿನ ಫಲ ಸಿಕ್ಕಿರ್ತಕ್ಕಂತಹ ಜಾಗ ಇದು ಅಂತ ಈ ಸರೋವರವನ್ನು ಹೇಳ್ತಾರೆ. ಹಾಗಾಗಿ ಇನ್ನೊಂದ್ಸಲ ಬೇಕಾದರೆ ಸರೋವರದಲ್ಲಿ ಸ್ನಾನ ಮಾಡಿ, ಯಾರೋ ಬರ್ಬೋದು ನಿಮಗೆ ಮೇವಿಜಲಿಕ್ಕೋ ಕೊಡ್ಲಿಕ್ಕೋ ಏನೋ ಕೊಡ್ಲಿಕ್ಕೆ ಅಂತ. ಏನು ಬೇಕೋ ಬಯಸಿದ್ದನ್ನು ಕೊಡ್ತಕ್ಕಂತಹ ತೀರ್ಥ ಇದು ಅನ್ನೋದು ಇದರ ಒಟ್ಟು ತಾತ್ಪರ್ಯ. ಹಾಗಾಗಿ ದೇವಭೂತಿಗೆ ಲೌಕಿಕ ಫಲವನ್ನು ಕೊಟ್ಟವರು ಕರ್ದಮ ಋಷಿಗಳು ಇಲ್ಲಿ. ಅದೇ ಕರ್ದಮರು ಕಪಿಲರು ಈ ಭಗವಂತನ ಮೂಲಕ ಪಾರತ್ರಿಕ ಸುಖವನ್ನು ಕರುಣಿಸತಕ್ಕಂಥದ್ದು. ಕೊನೆಗೆ ದೇವಭೂತಿಯಲ್ಲಿ ಸಾಧನೆ ಮಾಡಿ 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 ಈ ಶರೀರವನ್ನು ಪರಿತ್ಯಾಗ ಮಾಡ್ತಾಳೆ. ಅದೇ ಇಲ್ಲಿ ನೀರಾಗಿ ಹರಿದು ಸರಸ್ವತಿ ನದಿ ಆಯಿತು ಅಂತ ಹೇಳ್ತಾರೆ. ಸರಸ್ವತಿ ಇಲ್ಲಿ ಗುಪ್ತಗಾಮಿ. ನಿಮಗೆ ಸರಸ್ವತಿ ನೋಡಬೇಕಾದ್ರೆ ನಾಳೆ ಪ್ರವಾಸದಲ್ಲಿ ನೆನಪು ಮಾಡಿ, ಅಲ್ಲಿ ಸರಸ್ವತಿ ನದಿಯನ್ನು ತೋರಿಸ್ತಾರೆ. ಇಲ್ಲಿ ಅಂತೂ ಸರಸ್ವತಿ ಗುಪ್ತಗಾಮಿನಿಯಾಗಿ ಸರಸ್ವತಿ ಇರ್ತಾಳೆ. ಹಾಗೆ ತಪಸ್ಸು ಮಾಡಿ ನೀರಾಗಿ ಭಗವಂತನಿಗೆ ತನ್ನನ್ನು ಅರ್ಪಣೆ ಮಾಡಿ ಕೊನೆಗೆ ಭಗವಂತನ ಲೋಕವನ್ನು ಸೇರಿದ ದೇವಭೂತಿಯ ಪವಿತ್ರವಾದ ಜಾಗ. ದೇವಭೂತಿ ಅಂದರೆ ದೇವ ಅಂದರೆ ದೇವರು, ಹೂತಿ ಅಂದರೆ ಕರೆಯುವಳು. ದೇವರನ್ನು ಕರೆದವಳು ದೇವಭೂತಿ. ಹಾಗಾಗಿ ದೇವರು ಓಡಿಯೇ ಬಂದ. ನಾವು ದೇವರನ್ನು ಬಿಟ್ಟು ಎಲ್ಲರನ್ನೂ ಕರೀತೇವೆ. ಏನೋ ನಾಮಕರಣ ದಿವಸ ಹೆಸರಿಟ್ಟಿರ್ತೇವೆ, ಶ್ರೀನಿವಾಸ ವೆಂಕಟರಮಣ ಅಂತ. ಆದರೆ ನಾಮಕರಣ ಮುಗಿಯಿತೋ ನಾವು ತಪ್ಪಿ ಹೋಗಿಯೂ ಶ್ರೀನಿವಾಸ ಅಂತ ನಾವು ಕರೆಯುವುದಿಲ್ಲ. ಸೀನು 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 ಅಂತ ಕರೀತೀವಿ. ವೆಂಕಟರಮಣ ಅಂತ ಬಾಯಲ್ಲಿ ಬರುವುದಿಲ್ಲ, ವೆಂಕಿ 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 ಅಂತ ಕರೀತೀವಿ. ಯಾಕಂದ್ರೆ ಎಲ್ಲಾದ್ರೂ ಕರೆದ್ರೆ ಇಲ್ಲಿ ಪುಣ್ಯ ಬರುತ್ತೋ ಅಂತ ನಮಗೆ ಭಯ. ದೇವಭೂತಿ ಹಾಗಲ್ಲ, ಬಾಯಿ ತುಂಬ ದೇವರನ್ನು ಕರೆದವಳು. ಹಾಗಾಗಿ ದೇವರೇ ಓಡಿ ಬರ್ತಾನೆ. ಹಿಂದಿನ ಕಾಲದಲ್ಲಿ ಹಾಗೆ ಮನೆ ತುಂಬ ಇದು ದೇವರ ಹೆಸರೇ ಇಡುದು. ಕೋಣೆಗೆಲ್ಲ ಕೇಶವ ನಾರಾಯಣ ಮಾಧವ ಗೋವಿಂದ ಅಂತ ತಪ್ಪಿ ಹೋಗಿ ಕೋಣೆಗೆ ಹೋಗು ಅಂತ ಹೇಳಿದ್ರು. ಕೇಶವನ ಹತ್ರ ಹೋಗು, ನಾರಾಯಣ ಹತ್ರ ಹೋಗು ಅಂತ ಹೇಳಲಿಕ್ಕಾಗಲ್ಲ. ಬಾತ್ರೂಮಿಗೂ ಕೂಡ ಅಂತ ಹೆಸರೇ ಇಡ್ತಿದ್ರು. ಗಂಗೆ ಕಾವೇರಿ ಕಪಿಲ ಹೆಸರು ಇಡ್ತಿದ್ರು. ತಪ್ಪಿ ಹೋಗಿಯೂ ಬೇರೆ ಹೆಸರು ಬರಬಾರದು, ದೇವರದ್ದೇ ಹೆಸರನ್ನೇ ಬರಬೇಕು ಅನ್ನುವ ಅನುಸಂಧಾನ ಇತ್ತು. ನಾವು ದೇವಭೂತಿಗಳಾಗಬೇಕು, ದೇವರನ್ನು ಭೂತಿ ಕರೆಯುವವರಾಗಬೇಕು. ಬಾಯಿ ತುಂಬ ದೇವರನ್ನು ಕರೆಯುವ. ಒಬ್ಬ ಕಳ್ಳ ಬರಲಿ, ಒಳ್ಳೆಯವರು ಬರಲಿ, ದೇವರ ಹೆಸರನ್ನು ಬಾಯಿ ರಾಮ ರಾಮ ಅಂತ ಬಾಯಲ್ಲಿ ಬರಬೇಕಂತ. ಹಾಗೆ ದೇವಭೂತಿಗಳಾದರೆ ದೇವರೇ ಓಡೋಡಿ ಬರ್ತಾನೆ ಅಂತ. ಕಪಿಲ ಇಲ್ಲಿ ಬಂದಿರತಕ್ಕಂತಹ ಜಾಗ. ಬೆಳಗ್ಗೆ ಎದ್ದ ತಕ್ಷಣ ವಿಜಯದಾಸರು ಹೇಳ್ತಾರೆ, ಕಪಿಲ 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 ಎಂದು 3 ಬಾರಿ ಕರೆದರೆ ಭಗವಂತ ಕೈ ಎತ್ತಿ ಜ್ಞಾನ ಕೊಡ್ತಾನೆ ಅಂತ. ಕಪಿಲರು ದೇವರು, ಜ್ಞಾನವನ್ನು ಕೊಡ್ತಕ್ಕಂತಹ ದೇವರು, ಸಿದ್ಧಿಯನ್ನು ಕರುಣಿಸ್ತಕ್ಕಂತಹ ದೇವರು. ಅದಕ್ಕೆ ಈ ಸಿದ್ಧಭೂಮಿ ಇದು ಉದಾಹರಣೆ. ಸಿದ್ಧಪುರಿ ಇದರ ನಿದರ್ಶನ. ನೀವೆಲ್ಲ ಈ ಜಾಗಕ್ಕೆ ಬಂದಿದ್ದೀರಿ, ಬಿಂದು ಸರೋವರದಲ್ಲಿ ಸ್ನಾನ ಮಾಡಿದ್ದೀರಿ. ಮಾತೃಗೆಯಲ್ಲಿ ಮಾತೃವಿಗೆ ಪ್ರೀತಿಗೋಸ್ಕರವಾಗಿ ಅಲ್ಲಿದ್ದ ಭಗವಂತನ ಅನುಗ್ರಹಕ್ಕೋಸ್ಕರ ಪಿಂಡ ಪ್ರದಾನ ಮಾಡಿದ್ದೀರಿ. ಒಂದು ರೀತಿಯಲ್ಲಿ ನಿಮ್ಮ ಪಿಂಡವನ್ನೇ ಸಮರ್ಪಣೆ ಮಾಡಿದ್ದೀರಿ. ಹಾಗಾಗಿ ಯಾತ್ರೆಯ ಫಲ ನಿಮಗೆ ಬರಲಿ. ಮಾತೃಋಣ ಪರಿಹಾರವಾಗಿ ತಾಯಿಯ ಒಳಗಿದ್ದ ಭಗವಂತ ನಿಮಗೆ ಅನುಗ್ರಹಿಸಲಿ, ಯಾತ್ರೆಯ ಫಲ ಬರಲಿ ಅಂತ ದೇವರಲ್ಲಿ ವಿಶೇಷವಾಗಿ ಪ್ರಾರ್ಥಿಸಿ.